ಜಿಹಾದ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಅಥವಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾನಲ್ಲ, ಅಥವಾ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ಏನೇ ನಡೀತಾ ಇದ್ರು ಕೂಡ ಅವರ ವಿರುದ್ಧವಾಗಿ ಅವನು ಹೋರಾಟ ಮಾಡ್ತಾರನಲ್ಲ, ಅವನಿಗೆ ಜಿಹಾದ್ ಅಂತ ಕರೀತಾರೆ. ಮತ್ತೆ ಜಿಹಾದ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಮಾಜದ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಜಿಹಾದ್ ಅಂತ ಕರೆಯಲಾಗುತ್ತದೆ. ಪ್ರಯತ್ನ, ಹೋರಾಟ, ಶ್ರಮಕ್ಕೋಸ್ಕರ ಜಿಹಾದ್ ಅಂತ ಕರೀತಾರೆ. ತನ್ನ ಹೋರಾಟಕ್ಕೋಸ್ಕರ, ತನ್ನ ಜೀವನಕ್ಕೋಸ್ಕರ ಹೋರಾಡ್ತಾನಲ್ಲ, ಶ್ರಮ ಪಡ್ತಾನಲ್ಲ, ಹೆಂಡತಿ ಮಕ್ಕಳನ್ನ ಸಾಕೋಕ್ಕೋಸ್ಕರ ಅಥವಾ 4 ಜನಕ್ಕೆ ಸಹಾಯ ಮಾಡ್ಲಿಕ್ಕೋಸ್ಕರ ಅವನು ಹೋರಾಟ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಜಿಹಾದ್ ಅಂತ ಕರೀತಾರೆ. ಜಿಹಾದ್ ಅಂದ್ರೆ ಕನ್ನಡದಲ್ಲಿ ಅಪ್ಪಟ ಹೋರಾಟಗಾರ ಅಂತ ಹೇಳ್ಬಿಟ್ಟು ಇದರ ಅರ್ಥ. ಆದರೆ ಇದು ರಾಜಕೀಯವಾಗಿ ಅಥವಾ ಮೀಡಿಯಾದಲ್ಲಿ ಇದನ್ನ ಜಿಹಾದಿ ಅಂತ ಕೆಟ್ಟದಾಗಿ ಪೋರ್ಟ್ರೇ ಮಾಡಲಾಗುತ್ತಿದೆ. ಹಾಗಾದ್ರೆ ಇದಕ್ಕೆ ಏನು ಮಾಡಬಹುದು? ಸೊ ಯಾರಾದ್ರೂ ನಿಮಗೆ ಕೆಟ್ಟದಾಗಿ ಒಂದು ಒಳ್ಳೆ ಪದವನ್ನ ಜಿಹಾದ್ ಅಂತ ಹೇಳ್ಬಿಟ್ಟು ನಿಮಗೆ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಅವರ ಮೇಲೆ ಕ್ರಮ ಜರುಗಿಸಬಹುದು. ಅಂದ್ರೆ ಯಾವ ತರ ಅಂದ್ರೆ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕಾಮೆಂಟ್ ಹಾಕಿದ್ರೆ ಆ ಕಾಮೆಂಟ್ನ ಸ್ಕ್ರೀನ್ಶಾಟ್ ತಗೋಬಹುದು, ಅಥವಾ ನಿಮ್ಮ ಧರ್ಮಗಳ ಮೇಲೆ ಯಾರಾದ್ರೂ ಅದನ್ನ ಪ್ರಚೋದನಕಾರಿಯಾಗಿ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ವಿಡಿಯೋಗಳನ್ನ ತಗೊಂಡು ನೀವು ಸೈಬರ್ ಕ್ರೈಮ್ಗೆ ನೀವು ಕಂಪ್ಲೇಂಟ್ ಮಾಡಬಹುದು ಅಥವಾ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬಹುದು. ಇದು BNS ಆಕ್ಟ್ ಅಡಿಯಲ್ಲಿ ಬರುವಂತಹದ್ದು. ದಯವಿಟ್ಟು ಇದನ್ನ ಮೊದಲನೇದಾಗಿ ತಿಳ್ಕೊಳ್ಳಿ, ಜಿಹಾದ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಯಾರು ಇದನ್ನ ಕೆಟ್ಟದಾಗಿ ಪದ ಬಳಕೆ ಮಾಡ್ತಾ ಇರ್ತಾರಲ್ಲ, ದಯವಿಟ್ಟು ನೀವು ಕೂಡ ಇದನ್ನ ಗಮನ ಹರಿಸಿ, ಓಕೆನಾ? ಇದು ಕೇವಲ ಭಾರತ ದೇಶದಲ್ಲಿ ರಾಜಕೀಯ ಪ್ರೇರಿತವಾಗಿ ಇದನ್ನ ಬಳಸಲಾಗುತ್ತಿದೆ. ಅಂದ್ರೆ ಅವ್ರ ಮೇಲೇನು ಕ್ರಮ ಆಗಿಲ್ಲ ಅಂತಲ್ಲ, ಅವ್ರ ಮೇಲೂ ಕ್ರಮ ಆಗಿದೆ, ಕೇಸಸ್ಗಳಿದಾವೆ. ಆದ್ರೆ ಕೇಸಸ್ಗಳು ನಡೀತಾ ಇದಾವೆ. ಯಾವತ್ತೇ ಒಂದು ದಿನ ತೀರ್ಮಾನಗಳು ಆಗೇ ಆಗ್ತವೆ ಅಂತಕ್ಕಂಥದ್ದು ಈ ಮಾತಿನ ಅರ್ಥ, ಓಕೆನಾ? BNS ಆಕ್ಟ್ ಅಲ್ಲಿ ಯಾವ್ದಾದ್ರೂ ವ್ಯಕ್ತಿ ಆಗ್ಲಿ ಅಥವಾ ಆ ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಪ್ರಚೋದನೆ ಮಾಡಿದ್ರೆ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಲಾಗುತ್ತದೆ. ಅಥವಾ ನಿಮ್ಮ ಧರ್ಮಗಳ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡಿದ್ರೆ ಅವ್ರ ಮೇಲೆ ನಿಮಗೆ ಮನಸ್ಸೋ ಇಚ್ಛೆ ನೀವು ಡಿಫಾರ್ಮೇಷನ್ ಕೇಸ್ಗಳನ್ನ ಹಾಕಬಹುದು. ಅಕಸ್ಮಾತ್ ಅವರು ಡಿಫಾರ್ಮೇಷನ್ ಕೇಸ್ ಹಾಕಿ ಕೂಡ ಅವರು ನಿಮಗೆ ಕೊಡೋಕ್ಕೆ ತಯಾರಿಲ್ಲ ಅಂತಂದ್ರೆ 7 ರಿಂದ 10 ವರ್ಷ ಶಿಕ್ಷೆ ಆಗುವ ಚಾನ್ಸಸ್ಗಳು ಕೂಡ ಇದ್ದಾವೆ. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಲವ್ ಯು, ಬೈ. 2 days ವಿಡಿಯೋ ಮಾಡಿಲ್ಲ, ಕಾರಣಾಂತರದಿಂದ ಬ್ಯುಸಿ ಇದ್ದೆ, ಓಕೆನಾ? ಲವ್ ಯು, ಬೈ.